ದೊಡ್ಡ ನ್ಯೂಸಾ? ಏನಾಯ್ತು? ಅಯ್ಯೋ ದೊಡ್ಡ ನ್ಯೂಸ್ ಅಲ್ಲ ರೀ, ಗುಡ್ ನ್ಯೂಸ್ ಅಂತ ಹೇಳಿದವಳು. ಓ ನನ್ನ ಕಿವಿಗೆ ದೊಡ್ಡ ನ್ಯೂಸ್ ಅಂತ ಕೇಳಿಸ್ತು. ದೊಡ್ಡ ನ್ಯೂಸು ಇರ್ಬೋದು, ಏನ್ ಹೇಳೆ? ನ್ಯೂಸ್ ಹೇಳ್ರಿ ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಏನ್ ಡಿ ಕಡೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅಪ್ಪ ನಂಗೆ ಎಷ್ಟೊಂದು ಜನ ಹೇಳ್ತಿದ್ರು ನೀನು ನಿಮ್ಮಪ್ಪನ ತರ, ನೀನು ನಿಮ್ಮಪ್ಪನ ತರ ಅಂತ. ಅದು ತಪ್ಪು. ಯಾಕಂದ್ರೆ ನಾನು ಇವತ್ತು ಹೇಳ್ತೀನಿ, ಅದು ಪ್ರೌಡ್ ಫೀಲಿಂಗ್ ಅಲ್ಲಿ ನಾನು ನಮ್ಮ ತಾತನ ತರ. ಅಫ್ಕೋರ್ಸ್ ನಮ್ಮ ಮಗನೇ, ನೀನು ನನ್ನ ವಂಶದ ಕುಡಿ, ಎಲ್ಲ ನನ್ನ ಹಾಗೆ. ಪ್ರಾಣಿ, ಈ ಸಂಭ್ರಮನ ನೀನಾದ್ರೂ ಪದಗಳಲ್ಲಿ ವರ್ಣಿಸ್ತೀಯೋ ಅಥವಾ ಹೀಗೆ ಕುಣಿತಾ ಇರ್ತೀಯೋ? ವರ್ಣಿಸ್ತೀನಮ್ಮ. ಆದ್ರೆ ಅಪ್ಪ ನೀನ್ ಫಸ್ಟ್ ತಾದಾಗೆ ಕ್ಷಮೆ ಕೇಳಬೇಕು. ಕ್ಷಮೆ? ವಿಮೆ ಕೇಳಲು ಬಂದವನಿಗೆ ಕೊಡದೆ ಕಳಿಸಿರುವ ಸ್ವಾಭಿಮಾನಿ ಶಿವಪ್ರಸಾದ್ ನಾನು. ವಿನಾಕಾರಣ ತಪ್ಪೇ ಮಾಡದೆ ಕ್ಷಮೆ ಕೇಳುವುದೇ ಸಾಧ್ಯವೇ ಇಲ್ಲ. ಪ್ರಾಣಿ, ಅವ್ರ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ವಿಷಯ ಏನು ಅಂತ ಹೇಳು ಮೊದಲು. ನಾನು ಯೂನಿಟ್ ಟೆಸ್ಟ್ ಅಲ್ಲಿ ರ್ಯಾಂಕ್ ತೆಗ್ದೆ, ತಾತ ಬ್ಲಡ್ ಟೆಸ್ಟ್ ಅಲ್ಲಿ ರ್ಯಾಂಕ್ ತೆಗೆದ್ರು. ಸೊ ನಾವಿಬ್ರು ರ್ಯಾಂಕ್ ಸ್ಟೂಡೆಂಟ್ಸ್. ಕೇಳಿಸ್ಕೊಳ್ಳೋ ಯೋಗ್ಯ. ಶುಗರು, ನಾರ್ಮಲ್ಲು, ಬ್ಲಡ್ ಪ್ರೆಷರು, ನಾರ್ಮಲ್ಲು, ಕೊಲೆಸ್ಟ್ರಾಲು, ಅದು ನಾರ್ಮಲ್ಲು, ಎಲ್ಲಾನು ನಾರ್ಮಲ್ಲು, ರಿಪೋರ್ಟ್ ವಂಡರ್ಫುಲ್. ಹೆಂಗೆ? ನಿಜ ಹೇಳ್ತಾ ಇದ್ದೀರಾ? ಎಲ್ಲಿ ತೋರ್ಸ? ಹೌದು ಗಿರಿ, ಎಲ್ಲ ನಾರ್ಮಲ್ ಆಗೇ ಇದೆ. ಹೌದಾ? ದೇವ್ರೆ ದೇವ್ರೆ, ನಾನು ಅನ್ಕೊಂಡಿದ್ದನ್ನೆಲ್ಲ ನೆರವೇರಿಸ್ಬಿಟ್ಟಿಯಲ್ಲಪ್ಪ. ಸತ್ಯನಾರಾಯಣ ಸ್ವಾಮಿ, ಎಲ್ಲ ನಿನ್ ದಯೆ. ನಾನು ಹೇಳಿದ 3 ವರನು ಒಂದೇ ದಿನ ಕೊಟ್ಟು ನೀನಿದ್ಯಾ ಅಂತ ತೋರಿಸ್ಬಿಟ್ಟೆ. ಭಗವಂತ ಇಲ್ಲದೆ ನಾವಿಲ್ಲಮ್ಮ. ನಾವೇನೇ ಆದರೂ ಅವನಿಂದ ತಾನೇ. ಹೌದು ಮಾವ. ರೀ, ಈ ವಿಷಯಕ್ಕೆ ಬನ್ನಿ. ನೀವು ಹೇಳ್ದಂಗೆ ನಿಮ್ಮ 3 ವರ ಅಂದರೆ ಸ್ಕಂದಂಗ್ ರ್ಯಾಂಕು, ನಿಮಗೆ ಆಫೀಸಲ್ಲಿ ಅಪ್ರಿಸಿಯೇಷನು, ಮಾವನ ಆರೋಗ್ಯ ಎಲ್ಲ ಈಡೇರಿದೆ. ಈಗ ಹೇಳಿ, ಯಾವಾಗ ಮಾಡ್ಸೋಣ ಸತ್ಯನಾರಾಯಣ ಸ್ವಾಮಿ ಪೂಜೆನಾ? ಗಿರಿ, ಪೂಜೆ ಮಾಡಿಸಿ ಕೇಳ್ಕೊಂಬಿಟ್ರೆ ಕೇಳಿದನ್ನೆಲ್ಲ ಕೊಡೋದಕ್ಕೆ ಅವನಿಗೆ ಏನು ಅನ್ಕೊಂಡಿದ್ಯಾ? ಅವನು ಸರ್ವವ್ಯಾಪಿ, ಜಗದೋದ್ಧಾರಕ, ಭಗವಂತ ಕಣೆ. ಅವನು ಕೊಡೋಷ್ಟು ದೊಡ್ಡವರ ನಾವು? ಅವನಾಗ ಅವನೇ ನಮ್ಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ, ಸುಮ್ಮನೆ ಸ್ವೀಕರಿಸ್ಬೇಕು ಅಷ್ಟೇ. ಅದೆಲ್ಲ ಮಾತಾಡ್ಬಾರ್ದಪ್ಪ. ಒಳ್ಳೇದಾದ್ರೆ ಪೂಜೆ ಮಾಡಿಸ್ತೀನಿ ಅಂತ ತಾನೇ ಹೇಳಿದ್ ನೀನು. ಈಗ ಹೀಗೆ ಹೇಳ್ತಿಯಲ್ಲ, ಅದು ತಪ್ಪಾಗತ್ತಪ್ಪ. ಅಪ್ಪ, ಈಗ ನಾನು ಏನು ತಪ್ಪು ಹೇಳಿದೆ? ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಗಿರಿ ಹೇಳಿದ್ಲು. ಈಗ ತಾನಾಗೇ ಒಳ್ಳೇದಾಗಿದೆ. ಪೂಜೆ ಅವಶ್ಯಕತೆ ಏನಿದೆ? ಹೇ ಗಿರಿ, ಪೂಜೆ ಅಂದ್ರೆ ಏನು ಸುಮ್ಮನೆನಾ? ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ಭಗವಂತ ಕೊಡದೆ ನೋಡ್ತಾನೆ, ಆಮೇಲೆ ಕೊಟ್ಟು ನೋಡ್ತಾನೆ. ಈ ತರ ಅಹಂಕಾರದಲ್ಲಿ ಮಾತಾಡಿದ್ರೆ ಕೊಟ್ಟಿದ್ದನ್ನ ಕಿತ್ಕೊಂಡು ನೋಡ್ತಾನೆ. ಅಯ್ಯೋ, ನೀನ್ ಏನೇನ್ ಕಾದಿದ್ಯೋ ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಏ ಗಿರಿ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಇಂಥ ಲೋ ಲೆವೆಲ್ ಮೆಂಟಾಲಿಟಿ ಇಟ್ಕೊಂಡು ಭಗವಂತನ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲ. ಏನು ಭಗವಂತ ಇದು? ನೀನೇ ಹೇಳ್ಬೇಕು ಶಿವಪ್ರಸಾದ್. ಶುರು ಮಾಡಿದ್ ನೀನೇ ತಾನೆ. ಭಗವಂತ ನಾನು ಹೇಳ್ಬೇಕಾ? ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ಒಳ್ಳೇದಾಗಿದೆ, ಪೂಜೆ ಮಾಡಿಸಿ ಅಂತ ಹೇಳ್ತಾ ಇದಾರೆ. ಪೂಜೆ ಅಂದ್ರೆ ಸುಮ್ಮನೆನಾ? ಅಕ್ಕಪಕ್ಕದವ್ರನ್ನ, ನೆಂಟ್ರಿಷ್ಟ್ರನ್ನ ಎಲ್ಲಾರನ್ನೂ ಕರಿಬೇಕು. ಮಿನಿಮಮ್ 25,000 ರೂಪಾಯಿ ಆಗುತ್ತೆ. ಎಲ್ಲಿಂದ ತರಲಿ? ಅಲ್ಲ, ಪೂಜೆ ಮಾಡಿಸಿದ್ರೆ ಮಾತ್ರ ನೀನು ಒಲಿತೀಯಂತೆ, ಇಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತೀಯಂತೆ. ಸುಮ್ಮನೆ ಇರುಗ್ರಿ. ಹೇಳು ಭಗವಂತ, ಪೂಜೆ ಮಾಡಿಸ್ತಾ ಇದ್ರೆ ಕೊಟ್ಟಿರೋದನ್ನ ಕಿತ್ಕೊಂಡ್ಬಿಡ್ತೀಯಾ? ಕೊಡೋನು ಕಿತ್ಕೊಳ್ಳೋನು ಎಲ್ಲನೂ ನಾನೇ. ಆದ್ರೆ ಗಳಿಸ್ಕೋಬೇಕಾಗಿರೋದು ನೀವೇ ಅಲ್ವಾ ಶಿವಪ್ರಸಾದ್? ನಿಮ್ಮ ಲಾಭಕ್ಕೆ, ನಿಮ್ಮ ನಷ್ಟಕ್ಕೆ ನಿಮ್ಮ ನಡೆ ನುಡಿಯೇ ಕಾರಣ. ಹಾಗಾಗಿ ಯೋಚಿಸಿ ನುಡಿಯಬೇಕು, ನಿಧಾನಿಸಿ ನಡೆಯಬೇಕು. ಏನು ನುಡಿಯೋದು, ಏನು ನಡೆಯೋದು, ಎಷ್ಟು ಖರ್ಚಾಗುತ್ತೆ ಅಮೌಂಟ್? ಭಗವಂತ 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 ರೀ, ನಾನು ಹೇಳ್ದಾಗೆ ಪೂಜೆ ಮಾಡೋದಕ್ಕೆ ಒಪ್ಕೊಳ್ಳಿ. ತುಂಬಾ ದಿನದಿಂದ ಈ ತರ ಒಬ್ಬೊಬ್ಬರೇ ಮಾತಾಡೋ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ. ನಾರ್ಮಲ್ ಆಗ್ತೀರಾ? ಅಂದ್ರೆ ನಾನೇನ್ ಮೆಂಟ್ಲಾ? ನನಗೆ ತಲೆ ಕೆಟ್ಟಿದ್ಯಾ? ನಾನೇನ್ ಲೂಸಾ? ಅಮ್ಮ, ಅಪ್ಪ ಈಗ ಹಾಗೆ ಆಡ್ಲಿಲ್ವಾ? ಏಯ್, ಸುಮ್ಮನೆ ಇಟ್ಕೊಳ. ಹಾಗೆಲ್ಲ ನಿಜ ಹೇಳ್ಬಾರ್ದು. ಸರ್,
ನನ್ನಿಂದನಾ? ಹೌದು, ನಿನ್ನಿಂದನೇ. ನಿನ್ನೆ ಕ್ವಾಲಿಟಿ ಚೆಕ್ ಮಾಡಿ ಶಿಪ್ಮೆಂಟ್ ಮಾಡಿದವ್ರು ಯಾರು? ನಾನೇ ಸರ್ ಮಾಡಿದ್ದು. ಆದ್ರೆ ಬಾಯ್ ಮಚ್. ಸೇಲ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಏನು ಕೆದರ್ಲಿಕ್ಕಿಲ್ಲ ಅಂತ ಹೇಳಿ ಕ್ವಾಲಿಟಿ ಡಿಪಾರ್ಟ್ಮೆಂಟಿಗೆ ತಲೆ ಹಾಕಿನ. ಸರ್, ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಮಾತು ಕೇಳಿ. ಕೇಳೋದು ಇಲ್ಲ, ಹೇಳೋದು ಇಲ್ಲ. ನೀ ಮಾಡಿದ ಕೆಲಸಕ್ಕ ನಮ್ಮ ಪ್ರಾಜೆಕ್ಟ್ ಹೋಗ್ಯದ ಹಾಳಾಗಿ ಯಾರನ್ನ ಕೇಳೋಣ ಈಗ? ಯಾರನ್ನ ಕೇಳೋಣ್ರಿ? ಹೌದು, ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಸಿಗ್ತಲ್ಲ, ಇನ್ ಹೆಂಗ್ ಕೆಲಸ ಮಾಡಿದ್ರು ನಡೆಯುತ್ತೆ ಅಂತ ಮೆರೀತಾ ಇದ್ದಾನೆ. ಛೇ, ಅನ್ಯಾಯ ಆಗಬೇಕು, ಅದು ಈ ಮಟ್ಟಕ್ಕಲ್ಲ. ಪಾಪ ಶಿವ್. ಏನು ಮಾರ್ಗಿ ಮೇಡಮ್ಗಳಿದು? ಬಾಸ್ ಬಂದು ಏನೋ ಹೇಳ್ತಾ ಇದ್ರೆ ಈ ಡೀಲಿಂಗು ಶಿವಪ್ಪನ ಅವಾರ್ಡ್ಗಳ ಮೇಲೆ ಕಣ್ಣಿಟ್ಟವನೆ. ಎಷ್ಟೇ ಆದರೂ ಆ ಅವಾರ್ಡ್ ಅವ್ರ ಚೇಲ ಬಾಸ್ಕಿಗೆ ಹೋಗ್ಬೇಕಿತ್ತಲ್ವಾ, ಅದಕ್ಕೆ. ಹೋಗಿ ಹೋಗಿ ಅವಾರ್ಡ್ ನಿನ್ ಕೊಟ್ನಲ್ಲ, ನನ್ನ ಕೆರ ತಗೊಂಡು ನಾನ ಹೊಡ್ಕೋಬೇಕು ನಾನು. ಸರ್ 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 ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಕ್ವಾಲಿಟಿ ಶಂಕರ್ ಅವ್ರ ಮಗಳಿಗೆ ಹುಷಾರಿರಲಿಲ್ಲ, ನೋಡ್ಕೊ ಅಂತ ನನಗೆ ಹೇಳ್ಬಿಟ್ಟು ಹೋದ್ರು. ನಾನು ಅದನ್ನು ಮ್ಯಾನೇಜರ್ ಸರ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟೊತ್ತಿಗಾಗಲೇ ಶಿಪ್ಮೆಂಟ್ ಗಾಡಿ ಬಂದ್ಬಿಟ್ಟಿತ್ತು ಸರ್. ಅರ್ಜೆಂಟಲ್ಲಿ ಕಳಿಸ್ಲೇಬೇಕಾಯ್ತು. ಅರ್ಜೆಂಟ್ ಅಂತ ಹೇಳಿ ನಾನೇನು ಹ್ಯಾಪಸ್ ಆಡಕ್ಕೆ ಕಳಿಸ್ಲಿಲ್ಲ ಸರ್. ಪ್ರತಿಯೊಂದು ಐಟಮ್ನು ಡೀಟೇಲ್ ಆಗಿ ಚೆಕ್ ಮಾಡೇ ಕಳಿಸಿದ್ದು. ಆದರೆ ಎಲ್ಲಿ ತಪ್ಪಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಹೇಯ್ ಮುಚ್ಬಾಯ್, ನನ್ನ ಯಾಮಾರಿಸಿ ಅವಾರ್ಡ್ ತೊಗೊಂಡೆಲ್ಲ ನೀನು. ಆಯ್ತು, ಈ ಕಂಪ್ನಿ ಒಳಗೆ ಹೆಂಗೆ ಜೀವನ ತೆಗಿತೀನಿ ನೀನು ನೋಡೇ ಬಿಡ್ತೇನೆ ನಾನು. ನನ್ನ ಪ್ರಾಜೆಕ್ಟ್ ಮುಳುಗಿಸ್ಬಿಟ್ಟೆಲ್ಲೋ, ನನ್ನ ಪ್ರಾಜೆಕ್ಟ್ ಮುಳುಗಿಸ್ಬಿಟ್ಟೆಲ್ಲಪ್ಪ ರೀ. ಡೀಲಿಂಗ್ ರಾಜು, ಕಿತ್ಕೊಂಬರ್ರಿ ಅವನ ಅವಾರ್ಡ್ನ. ಸರ್ 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 ಪ್ಲೀಸ್ ಸರ್, ನಾನು ಏನೂ ತಪ್ಪು ಮಾಡಿಲ್ಲ ಸರ್. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್. ಇದನ್ನು ಪಡೆಯೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸರ್. ದಯವಿಟ್ಟು ಸರ್ ಮಾತು. ಯೋಗ್ಯತೆ ಇಲ್ಲ ಅಂದ್ರೆ ನಾಯಿಗೆ ಬಿಸ್ಕೆಟ್ಟು ಹಾಕಲ್ಲ ಅಂತದ್ರಲ್ಲಿ ಅವಾರ್ಡ್ ಕೊಡ್ತೀರ? ಅಬ್ಬಾ, ಬಾದಾಮಿ ಹಾಲು ಕುಡ್ದ ಸಂತೋಷ ಆಗ್ತಿದೆ. ನನಗೆ ಬರ್ಲಿಲ್ವಲ್ಲ ಅನ್ನೋದಕ್ಕಿಂತ ಇವನಿಗೆ ಬಂತಲ್ಲ ಅನ್ನೋ ಉರಿ ಇತ್ತು. ಈಗ ನನಗೆ ಬರದೇ ಇದ್ರೂ ಪರವಾಗಿಲ್ಲ, ಇವನಿಂದ ಕಿತ್ಕೊಂಡು ಹೋದ್ರಲ್ಲ, ಆನಂದ ಆಗ್ತಿದೆ. ಆನಂದ, ಪರಮಾನಂದ. ಭಗವಂತ, ಯಾಕೆ ಯಾವಾಗಲೂ ನನಗೆ ಹೀಗಾಗುತ್ತೆ? ನಾನು ಏನು ತಪ್ಪು ಮಾಡಿದೆ ಅಂತ ಹೀಗಾಯ್ತು? ರೀ, ನೀವು ಹೀಗೆ ಕಣ್ಣೀರು ಹಾಕ್ತಾ ಕೂತ್ಕೊಂಡ್ರೆ ಕಿತ್ಕೊಂಡಿರೋ ಬೆಸ್ಟ್ ಎಂಪ್ಲಾಯಿ ಅವಾರ್ಡು ವಾಪಸ್ ಸಿಗುತ್ತಾ ನಿಮಗೆ? ವಾಪಸ್ ಬರಲ್ಲ ಅಂತ ನನಗೂ ಗೊತ್ತು ಗಿರಿ. ಆದರೂ ಕಣ್ಣೀರು ಹಾಕ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿಗೆ ಎಷ್ಟು ಗಾಯ ಆಗಿದೆ ಅಂತ ಯೋಚನೆ ಮಾಡು. ಲೇ, ಸಮಾಧಾನ ಮಾಡ್ಕೊಳ್ಳೋ. ಯೋಚನೆ ಮಾಡಿ ಏನು ಪ್ರಯೋಜನ? ಆಗಿರೋದನ್ನು ಯಾರಿಂದಲೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಹೌದು ರೀ, ನೀವು ಈ ಥರ ಚಿಂತೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ದಾರಾ ಬೇಂದ್ರೆ ಅವ್ರು ಹೇಳಿರೋದು, ಚಿಂತೆ ಬಿಟ್ಟರೆ ಚಿರಂಜೀವಿ ಆಗಿರ್ತೀರ ಅಂತ. ಆಯ್ತಪ್ಪ, ಸಮಾಧಾನ ಮಾಡ್ಕೊಡ್ತೀನಿ. ಆದರೆ ಎಷ್ಟು ಸಮಾಧಾನ ಮಾಡಿಕೊಂಡ್ರು ಹೋಗಿರೋ ಮರ್ಯಾದೆ ಅಂತೂ ವಾಪಸ್ ಬರಲ್ವಲ್ಲ. ಅಲ್ಲ, ನಾನು ತಪ್ಪು ಮಾಡಿದಿದ್ರೆ ಒಪ್ಕೊಳ್ತಾ ಇದ್ದೆ. ತಪ್ಪೇ ಮಾಡಿದೆ, ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಾರಲ್ಲ, ಅದೇ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ರೀ, ನೀವೇ ಹೀಗೆ ಹೇಳಬೇಕಾದ್ರೆ ಇನ್ನು ಸತ್ಯನೇ ಜೀವನ ಅಂದ್ಕೊಂಡು ತನ್ನ ರಾಜ್ಯ, ಸಂಪತ್ತು, ಹೆಂಡತಿ, ಮಕ್ಕಳು ಎಲ್ಲವನ್ನು ಕಳ್ಕೊಂಡ ಆ ಸತ್ಯ ಹರಿಶ್ಚಂದ್ರಂಗೆ ಹೇಗಾಗಿರ್ಬೇಡ ಹೇಳಿ. ನೋಡಯ್ಯ, ಕಾಲಚಕ್ರ ಕೆಟ್ಟು ನಿಂತಾಗ ಆ ಚಕ್ರ ನಡೆಸೋದಕ್ಕೆ ಆ ಭಗವಂತನಿಂದಲೇ ಸಾಧ್ಯ. ನಾನೇ ಎಲ್ಲ, ನಂದೇ ಎಲ್ಲ ಅಂತ ತಿಳ್ಕೊಂಬಿಟ್ರೆ ಆ ನಾನು ಅನ್ನೋ ಚಕ್ರ ಚಕ್ರವ್ಯೂಹವಾಗಿ ನಮ್ಮನ್ನೇ ನುಂಗುಬಿಡುತ್ತಪ್ಪ. ಇನ್ನು ಏನೇನು ಕಾದಿದೆಯೋ ಏನೋ ಭಗವಂತ. ನಮಸ್ತೆ. ಓ, ಪ್ರೇಮ ಟೀಚರ್, ಬನ್ನಿ ಕೂತ್ಕೊಳ್ಳಿ. ಸ್ಕಂದ, ನಿನ್ನ ಕ್ಲಾಸ್ ಟೀಚರ್ ಬಂದಿದ್ದಾರೆ, ಬಾ. ಟೀಚರ್, ನಮ್ಮನೆಗೆ ಇಷ್ಟೊತ್ತಲ್ಲಿ? ನಾನು ನಿಮ್ಗೆ ತುಂಬ ಸತಿ ಕಾಲ್ ಮಾಡಿದ್ದೀನಿ, ನೀವು ಕಾಲ್ ರಿಸೀವ್ ಮಾಡ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಮನೆಗೆ ಹೋಗಿ ಮಾತಾಡೋಣ ಅಂತ ಬಂದೆ. ಗುಡ್ ಈವ್ನಿಂಗ್ ಟೀಚರ್. ಗುಡ್ ಈವ್ನಿಂಗ್. ಹೇಳಿ ಟೀಚರ್, ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಏನು ವಿಷಯ? ಲಾಸ್ಟ್ ಟೈಮ್ ನಾನು ನಿಮ್ಗೆ ಕಾಲ್ ಮಾಡಿದಾಗ ನಿಮ್ಮ ಮಗ 100ಕ್ಕೆ 100 ತೆಗೆದಿದ್ದಾನೆ ಅಂತ ಹೇಳಿದೆ. ಆದರೆ ಅವನು ಆ 100ಕ್ಕೆ 100 ತೆಗೆಯೋದಕ್ಕೆ ಏನು ಮಾಡಿದ್ದಾನೆ ಗೊತ್ತಾ? ಏನು ಮಾಡಿದ್ದಾನೆ ಮೇಡಮ್? ಸ್ಕಂದ, ಏನು ಮಾಡಿದ್ಯಾ? ಅಯ್ಯೋ, ಅದನ್ನು ಹೇಳಕ್ಕೆ ಬಂದಿದ್ದಾರೆ.
ಯಾಕೆ ಕೋಪ ಮಾಡ್ಕೋತೀಯ? ಸ್ವಲ್ಪ ತಾಳ್ಮೆ ತಗೋ. ನೋಡಿ ಮೇಡಮ್, ಇವನು ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ ಇನ್ನೊಬ್ಬನ ನೋಡಿ ಕಾಪಿ ಮಾಡಿದ್ದಾನೆ. ಅವನು ಎಲ್ಲೆಲ್ಲಿ ಕಾಟ್ ಮಾಡಿದಾನೋ ಇವನು ಅಲ್ಲಲ್ಲೇ ಕಾಟ್ ಮಾಡಿ ಬರ್ದಿದ್ದಾನೆ. ಇಂಥ ಸ್ಟೂಡೆಂಟ್ಗೆ ಏನು ಹೇಳಬೇಕು? ಸ್ಕೂಲಲ್ಲಿ ನಾವು ಹೇಳ್ಕೊಡ್ತೀವಿ, ಮನೇಲಿ ನೀವಿಬ್ರು ಹೇಳ್ಕೊಡ್ತೀರಾ, ಆದ್ರೂ ಕಾಪಿ ಮಾಡೋ ಅಂಥದ್ದು ಏನಿತ್ತು? ದಿಸ್ ಇಸ್ ಟೂ ಮಚ್. ಅದಕ್ಕೆ ನಾನು ನಿಮ್ಮ ಹತ್ರನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇವನ್ನ ಹೇಗೆ ತಿದ್ದಿತಿರೋ ಅದು ನಿಮ್ಮಿಬ್ರಿಗೆ ಬಿಟ್ಟಿರೋದು. ಪೇರೆಂಟ್ಸ್ ಆಗಿ ಏನು ನಿರ್ಧಾರ ತಗೋತಿರೋ ಅದು ನೀವೇ ತಗೊಳ್ಳಿ. ಮ್ಯಾಮ್, ನಾನು ಕಾಪಿ ಮಾಡಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಏಯ್, ಟೀಚರ್ಗೆ ಎದುರು ವಧಿಸ್ತ್ಯಾ? ಹಾಕ್ತೀನಿ. ಅಮ್ಮ, ಇವ್ರು ಸುಮ್ಮನೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಿದಾರಮ್ಮ. ನೀನು ಅದನ್ನೇ ನಂಬ್ತಿದ್ಯಲ್ಲ. ನಂಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಾನು ಅದನ್ನ ಅಟೆಂಡ್ ಮಾಡಕ್ಕೆ ಹೋಗಲ್ಲ. ಕಾಪಿ ಯಾಕೆ ಮಾಡ್ಲಿ? ಅಪ್ಪ, ನೀನಾದ್ರೂ ಅಮ್ಮಂಗೆ ಹೇಳಪ್ಪ, ನಾನು ಕಾಪಿ ಮಾಡಿಲ್ಲ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಅಪ್ಪ ಅಮ್ಮನ ಎದುರುಗಡೆನೆ ಇಷ್ಟು ಮಾತಾಡ್ತಿದ್ದಾನೆ ಇವನು ಅಂದರೆ ಇನ್ನು ಇವ್ರನ್ನ ದೇವರೇ ಕಾಪಾಡಬೇಕು. ಬರ್ತೀನಿ ಗಿರ್ಜಾ ಅವರೇ, ಬರ್ತೀನಿ ಸರ್. ಮಗ ಫಸ್ಟ್ ಬಂದ ಅಂತ ಅನ್ಕೊಂಡಿದ್ದೆ, ಅದು ಹೀಗಾಯ್ತು. ನಿಯತ್ತಿಂದ ದುಡ್ದಿದ್ದಕ್ಕೆ ಅವಾರ್ಡ್ ಬಂತು, ಅದು ಕೈ ತಪ್ಪೋಯ್ತು. ಏನು ನಡೀತಾ ಇದೆ ನನ್ನ ಜೀವನದಲ್ಲಿ? ರೀ, ನಾನೊಂದು ಮಾತು ಹೇಳ. ನಾನು ಅನ್ಕೊಂಡಿದ್ದೆಲ್ಲ ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀನಿ ಅಂತ ಹೇಳ್ಕೊಂಡು ಆದಮೇಲೆ ಯಾಕೆ ಪೂಜೆ ಮಾಡಿಸೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಟೀಚರ್ ಮನೆವರೆಗೂ ಬಂದು ಹೇಳೋ ಅಷ್ಟು ಇವನು ಹಾಳಾಗಿದ್ದಾನೆ. ಬೆಸ್ಟ್ ಅಂತ ಅನ್ಸ್ಕೊಂಡಿದ್ದು ನೀವು ವರ್ಸ್ಟ್ ಅಂತ ಅನ್ಸ್ಕೊಂಡಿದ್ದೀರಾ. ಇನ್ನು ಮಾವನ ಆರೋಗ್ಯದ ಬಗ್ಗೆ ನೆನೆಸ್ಕೊಂಡ್ರೆ. ಬೇಡಗಿರಿ, ಇನ್ನೇನು ಹೇಳ್ಬೇಡ. ಮನೆಯವ್ರು ಒಳ್ಳೇದಾಗುತ್ತೆ ಅನ್ನೋದಾದರೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ. ಅರ್ಚಕರಿಗೆ ಹೇಳ್ಬಿಡು. ಗೌರಿ, ಹಿಂಗೆ ಸುಮ್ಮನೆ ಕೂಕೊಂಡ್ರೆ ಹಂಗೆ? ಒಳಗೋಗಿ ಪ್ರಸಾದ ರೆಡಿ ಆಯ್ತು, ಕಾಣ ಹೋಗಿ. ಕಾಶ್ಯವರೇ, ಎಲ್ಲ ರೆಡಿ ಇದೆ, ಆರಾಮಾಗಿರಿ. ಗಿರಿ, ನೀನು ಅನ್ಕೊಂಡಾಗೆ ನಮ್ಮನೇಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಸಮಾಧಾನನಾ? ಹಾಂ ರೀ. ಇಷ್ಟು ವರ್ಷ ಬೇರೆಯವ್ರ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ತಿದ್ದೆ. ಆದರೆ ಇವತ್ತು ಸ್ವಾಮಿ ದಯದಿಂದ ನಮ್ಮನೇಲೇ ಪೂಜೆ ಮಾಡಿಸೋ ಹಾಗಾಗಿದೆ. ಜನ ಎಲ್ಲ ಸೇರಿದ್ದಾರೆ. ಇದಕ್ಕಿಂತ ಇನ್ನೇನ್ರಿ ಇದೆ ಭಾಗ್ಯ? ಭಗವಂತ, ನನಗೆ ಈಗಲೂ ನಂಬಕ್ಕಾಗ್ತಾ ಇಲ್ಲ. ನನ್ನ ಜೊತೆ ನೀನಿದೆಯಾ, ಆದರೂ ನನಗೆ ಯಾಕೆ ಕೆಟ್ಟದಾಯಿತು? ನನ್ನ ಮಗನಿಗೆ ಯಾಕೆ ಆರೋಪ ಬಂತು? ಇದಕ್ಕೆಲ್ಲ ನನಗೊಂದು ಉತ್ತರ ಬೇಕೇ ಬೇಕು. ಪೂಜೆ ಮುಗಿಯೋದ್ರೊಳಗೆ ನೀನು ಉತ್ತರ ಕೊಡ್ತೀಯ ಅಂತ ನಂಬಿದ್ದೀನಿ. ನಿಮ್ಗೆ ಯಾರಿಗಾದರೂ ಎಂತಾರು ಬೇಕಾದ್ರೆ ನಾನು ಕೇಳಿ ಅಕ್ಕ. ಕಾಶಿ, ನನಗೆ ಬೇಕು ಕಣ. ಎಂತ ಬೇಕು ಯಜಮಾನ್ರೆ? ನೇರವಾಗಿ ದೇವ್ರು ನೋಡ್ಬೇಕಣ. ಅಯ್ಯೋ, ಎಂಥ ಮಾತು ಹೇಳ್ರಿ ಯಜಮಾನ್ರೆ. ಭಗವಂತನ ಸೇವೆ ಮಾಡ್ತಿಪ್ಪತ್ತಿಗೆ ಇಂಥ ಮಾತು ಹೇಳಕ್ಕ. ಭಗವಂತ ಮನ್ಸು ಮಾಡ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ತೋರ್ತಾನೆ. ನಾವೇನಿದ್ರು ಕೈ ಮುಗಿಕಷ್ಟೇ. ಅಷ್ಟೇ ಕಣ. ಓಹೋ, ಆಗಲೇ ಪೂಜೆಗಳು ಶುರುವಾಗ್ಬಿಟ್ಟಿದೆ. ನಾವುಗಳೇ ಲೇಟ್ ಕಣ. ಬನ್ನಿ ಬಾಬು. ಏನೊಬ್ಬನೇ ಬರ್ತಾ ಇದೆಯಾ? ಅವರೆಲ್ಲ ಎಲ್ಲಿ? ಅಯ್ಯೋ, ಯಾಕೆ ಕೇಳ್ತೆ ಶಿವಪ್ಪನೆ? ಆ ಡೀಲಿಂಗ್ ರಾಜುಗಳು ಕೊಡಬೇಕಲ್ವೇ? ನಾನು ಸತ್ಯನಾರಾಯಣ ಸ್ವಾಮಿಗಳ ಪೂಜೆಗಳಿದ್ದಾವೆ ಸರ್, ರಾಜುಗಳು ಕೊಡಿ ಅಂತ ಕೇಳಿದಕ್ಕೆ ಬೈದ ಹೆಂಗೆ ಬೈದ ಅಂತ ಪೂಜೆಗಳಾದ್ಮೇಲೆ ಹೇಳ್ತೀನಿ. ಪೂಜೆ ಅಂದ್ರು ಬೈದ್ರ? ಅಯ್ಯೋ ಮೇಡಮ್ಗಳೇ, ಅದನ್ನು ಬೈಗಳು ಅನ್ನೋಕ್ಕಾಗತ್ತೆ. ಮಕ್ಕೆ ಮಂಗತಿಗಳನ್ನ ಎತ್ತಿ ಕಳಿಸ್ದ ಅನ್ಬೇಕು. ಇರ್ಲಿ ಬಿಡಿ, ಟೆನ್ಷನ್ ತಗೊಂಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಅಯ್ಯೋ, ಏನು ಆರಾಮೋ ಏನೋ ಸಾರು, ನಮ್ಮನ್ನ ಸತ್ಯನಾರಾಯಣ ಸ್ವಾಮಿಗಳೇ ಕಾಪಾಡಬೇಕು. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರು ಮಾಡ್ಬೋದಾ?
ಈಗ ಸತ್ಯನಾರಾಯಣ ಸ್ವಾಮಿ ಕಥೆನ ಶುರು ಮಾಡ್ತೀನಿ. ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ದೇವರನ್ನು ನಂಬಿರೋ ಆಸ್ತಿಕರ ಪಾಲಿಗೆ ಅತ್ಯಂತ ಪ್ರಿಯವಾದ ಪೂಜೆ. ಸ್ವಾಮಿ ಸತ್ಯನಾರಾಯಣ ಎಲ್ಲ ನವಗ್ರಹಗಳಿಗೆ ಅಧಿಪತಿ. ಪ್ರತಿಯೊಬ್ಬ ಮನುಷ್ಯನ ಮೇಲೂ ಅವರವರ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಗ್ರಹಗತಿಗಳು ಪ್ರಭಾವ ಬೀರುತ್ತೆ. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡೋದು, ವ್ರತ ಮಾಡೋದು ಗ್ರಹಗಳಿಂದ ಮುಕ್ತಿ ಪಡೆಯೋಕ್ಕೆ ಸುಲಭವಾದಂತಹ ದಾರಿ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಎಲ್ಲ ಸಮಾರಂಭಗಳಲ್ಲೂ ಮಾಡ್ತಾರೆ. ಸಾಮಾನ್ಯವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹುಣ್ಣಿಮೆ ದಿನ ಆಚರಿಸ್ತಾರೆ. ಆದರೆ ಇನ್ನೊಂದು ವಿಶೇಷ ಏನು ಅಂದರೆ, ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನಿಮಗೆ ಯಾವಾಗ ಮಾಡಬೇಕು ಅನಿಸುತ್ತೋ ಆವಾಗ ಮಾಡ್ಬೋದು. ಇದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಈಗ ಸ್ವಾಮಿ ಕಥೆಯ ಕೇಳೋದ್ರ ಮೂಲಕ ಪಾವನರಾಗಿ. ದಯವಿಟ್ಟು ಸ್ವಾಮಿ ಕತೆ ಹೇಳೋ ಸಂದರ್ಭದಲ್ಲಿ ಯಾರೂ ಅರ್ಧಕ್ಕೆ ಎದ್ದು ಹೋಗಬಾರ್ದು. ಕತೆ ನಂತರ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಹೋಗಬೇಕು. ಈಗ ಸ್ವಾಮಿ ಕಥೆಯನ್ನು ಪ್ರಾರಂಭ ಮಾಡ್ತೀನಿ. ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಗೆ ನಮಸ್ಕಾರಗಳು. ಹೌದಾ ಸರ್? ಬಂದೆ ಸರ್, ಈಗಲೇ ಬಂದೆ ಸರ್. ಆಯ್ತು ಸರ್. ಎಲ್ಲಿಗೆ ಹೋಗ್ತಿದ್ದೀರಾ? ಪೂಜೆ ಹಂತದಲ್ಲೇ ಹೋಗ್ಬಾರ್ದು ಅಂತ ಹೇಳಿದ್ರಲ್ವಾ? ಅಯ್ಯೋ, ನಮ್ಮ ಸ್ಟೇಷನ್ನಲ್ಲಿ ಎಂಥದ್ದು ಪ್ರಾಬ್ಲಮ್ ನಂಬರ್ ಮಾಡ್ತೀವಿ. ಸಾಹೇಬ್ರು ಫೋನ್ ಮಾಡಿದ್ರು. ಮತ್ತೆ ನನ್ನ ಮಾತು ಕೇಳಿ ಹೋಗ್ಬೇಡಿ, ಕತೆ ಕೇಳ್ಕೊಂಡು ಹೋಗಿ. ಅಯ್ಯೋ, ನಾನು ಈಗ ಹೋಗ್ಲಿಲ್ಲ ಅಂದರೆ ನನ್ನ ಕತೆ ಗೋವಿಂದ ಆಗ್ತು. ಮತ್ತೆ ಸರ್ ನನ್ನ ಮಾತು ಕೇಳಿ ಸರ್. ನಾನು ಒಂದು ಪೂಜೆಯಲ್ಲಿ ಇದ್ದಿದ್ದೆ. ನೀವು ಫೋನ್ ಮಾಡ್ರಿಂದಲೇ ನಾನು ಪೂಜೆನ ಅರ್ಧಕ್ಕೆ ಬಿಟ್ಟು ಬರ್ತಿದ್ದೆ. ಓ, ಇವರು PC ಕಾಶಿ ಅಲ್ವಾ? ನಾನು ಅವತ್ತು ಅರ್ಜೆಂಟಲ್ಲಿದ್ದಾಗ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ನನ್ನ ಹತ್ರ ಕಾಸು ಕಿತ್ಕೊಂಡಿದ್ರು. ಇವತ್ತು ಅವ್ರು ಅರ್ಜೆಂಟಲ್ಲಿದ್ದಾರೆ, ಮಾಡ್ತೀನಿರು. ಅಯ್ಯೋ, ನಾನು ಪೂಜೆ ಮಾಡ್ತಿರ್ಲಿಲ್ಲ ಸರ್, ಪುರೋಹಿತರೇ ಪೂಜೆ ಮಾಡ್ತಿದ್ದೀರ. ನಾನು ಭಕ್ತಿಯಿಂದ ಕೈ ಮುಕ್ಕೊಂಡಿದ್ದೆ ಅಷ್ಟೇ. ಅಯ್ಯೋ, ಅದಕ್ಕೆ ಎಂತಕ್ಕೆ ಸರ್, ಫ್ಯಾಮಿಲಿನೆಲ್ಲ ಕರಿತಿದ್ರಿ. ನಾನೇ ಬರ್ತೆ ಸರ್, 5 ನಿಮಿಷ ಆನ್ ದ ವೇಯಲ್ಲಿದ್ದೆ ಸರ್, ಬಂದೆ. ಸಾರಿ ಸರ್, ಸಾರಿ. ಸರ್ 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 ಈ ದುಡ್ಡು ಅಲ್ಲಿ ಬಿದ್ದಿತ್ತು, ನಿಮ್ದೇನಾ ಸರ್? ದುಡ್ಡ ನಂದೇ ಕಾಂತ. ಆಹಾ, ಜೇಬಿಗೆ ಕೈ ಹಾಕಿ ಕತ್ರಿ ಹಾಕುವಂಥ ಇಂಥ ಕಾಲದಲ್ಲಿ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಕೊಡುವಂಥ ಹೆಣ್ಮಕ್ಳು ನನ್ನನ್ನು ತಡೆದು ದುಡ್ಡು ಕೊಡ್ತಿದ್ದೆಯಲ್ಲ ಮಾರಾಯ. ಆ ಭಗವಂತ ನಿನ್ನ ಒಳ್ಳೇದು ಮಾಡಿ ಕೊಡ. ಕಾಪಾಡಿ 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 ಕಾಪಾಡಿ. ಯಾಕೆ ಸರ್, ಏನಾಯ್ತು? ಸರ್, ಇವ್ರು ಪೊಲೀಸು ಆಫ್ ಡ್ಯೂಟಿಲಿ ಇದ್ದಾಗ ನನ್ನ ಹತ್ರ ಯಾವುದೋ ಹಳೆ ಕೇಸಿಗೆ ಲಂಚ ತಗೊಳ್ತಿದ್ದಾರೆ ಸರ್. ಎಂತ ಲಂಚ? ನನ್ನ ದುಡ್ಡೇ ಬಿತ್ತಂದಳಿ ನನಗೆ ವಾಪಸ್ ಕೊಟ್ಟು ನನ್ನ ಮೇಲೆ ಅಪೋದು ಹೊರಿಸ್ತೀಯ. ಒದ್ದು ಒಳಗೆ ಹಾಕ್ತಾ ಕಾಣ್ತಾ ಇರೋ. ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರು ಎಷ್ಟೆಲ್ಲ ನಮ್ಮ ಹತ್ರನೇ ರೋಲ್ ಕಾಲ್ ಮಾಡಿಲ್ಲ ನೀನು. ಇವತ್ತು ಆಫ್ ಡ್ಯೂಟಿ ಸಿಗಾಕೊಂಡವನೆ, ಹಾಕ್ರೆ ಅವನಿಗೆ. ಈಗ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ವ್ರತ ಮುಗಿಯಿತು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸಿದವರಿಗೂ ಈ ಕಥೆಯನ್ನು ಭಕ್ತಿಯಿಂದ ಕೇಳಿದವರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ದಂಪತಿಗಳಿಬ್ಬರು ತುಂಬ ಭಕ್ತಿಯಿಂದ ಭಗವಂತನ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದೀರಾ. ಆ ದೇವರ ಅನುಗ್ರಹ ಸದಾ ತಮ್ಮ ಮೇಲೆ ಇರಲಿ. ಸಕಲ ಕಷ್ಟಗಳನ್ನು ಪೂರೈಸಿ ಇಷ್ಟಾರ್ಥವನ್ನು ಕರುಣಿಸಲಿ ಅಂತ
ಆ ಭಗವಂತನಲ್ಲಿ ನಾನು ಬೇಡ್ಕೋತೀನಿ. ಭಗವಂತ ಸದಾ ತಮ್ಮ ಜೊತೆ ಇರ್ತಾನೆ, ತಮಗೆ ಯಾವ ಸಮಸ್ಯೆಯೂ ಎದುರಾಗೋಲ್ಲ. ನಿಮ್ಮ ನಿಷ್ಠೆಯೇ ನಿಮ್ಮ ಶ್ರೀರಕ್ಷೆ. ಆಹಾ, ಈ ಮಾತನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ. ಭಗವಂತ ನಮ್ಮ ಜೊತೆಲೇ ಇದ್ದಾನೆ ಅಂದರೆ ಇದಕ್ಕಿನ ಶಕ್ತಿ ಬೇರೆ ಯಾವುದಿದೆ?